ಈಗಾಗಲೇ ದುರಂತ ಸ್ಥಳಕ್ಕೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಭೇಟಿ ಕೊಟ್ಟಿದ್ರು. ದುರಂತ ಸಂಭವಿಸಿದಂಥ ಅಂದರೆ ಕಾಲ್ತುಳಿತ ಆದಂಥ ಒಂದು ಸ್ಥಳಕ್ಕೆ ಈಗ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಭೇಟಿ ನೀಡಿದ್ದಾರೆ. ಬೈರಾಗಿ ಪಟ್ಟಣದ ಪದ್ಮಾವತಿ ಪಾರ್ಕ್ ಬಳಿ ಸಿಎಂ ಪರಿಶೀಲನೆಯನ್ನ ಮಾಡಿದ್ದಾರೆ. ಘಟನೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ಸಿಎಂ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಹೇಳಿ ಗರಂ ಕೂಡ ಆದ್ರು. ಘಟನೆ ಹೇಗಾಯ್ತು, ಯಾಕೆ ಹೀಗಾಯ್ತು ಹೇಳಿ ಅಂತ ಹೇಳಿ ಖಡಕ್ ಆಗಿ ಕೇಳಿದ್ದಾರೆ. ಎಲ್ಲಿ ಲೋಪ ಆಗಿದೆ, ಇದು ಸಿಎಂ ಕೇಳಿದಂಥ ಪ್ರಶ್ನೆ ಅಧಿಕಾರಿಗಳಿಗೆ. ಭದ್ರತೆ ವಿಚಾರದಲ್ಲಿ ಮತ್ತಷ್ಟು ನಿಗಾ ಇಡಬೇಕಿತ್ತು ತಾನೆ, ಯಾಕೆ ಹಿಂಗೆಲ್ಲ ಆಗಿದೆ ಅಂತ ಹೇಳಿ ಕ್ಲಾಸ್ ತಗೊಂಡಿದ್ದಾರೆ. ಇದರ ಜವಾಬ್ದಾರಿ ಹೊತ್ತವರು ಸರಿಯಾಗಿ ಕೆಲಸ ಮಾಡಿಲ್ಲ, ಬೇಜವಾಬ್ದಾರಿತನದಿಂದ ಕೆಲಸ ಮಾಡಿದಿರಿ ನೀವು. ಟಿಟಿಡಿ, ಇಒ, ಡಿಸಿ, ಎಸ್ಪಿ ಇವ್ರ ವಿರುದ್ಧ ಸಿಎಂ ನಾಯ್ಡು ಗರಂ ಆಗಿ ಇವತ್ತು ಮಾತಾಡಿದ್ದಾರೆ. ಸುಮಾರು 2,000 ಜನ ಮಾತ್ರ ಒಳಗೆ ಹೋಗೋದಕ್ಕೆ ಅವಕಾಶ ಇದ್ದಾಗ 2,500 ಜನರನ್ನ ಅದು ಹೇಗೆ ನೀವು ಗೇಟ್ ಒಳಗೆ ಬಿಟ್ರಿ ಅಂತನೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಗೇಟ್ ತೆಗೆಯುವ ವೇಳೆ ಎಚ್ಚರಿಕೆ ವಹಿಸಬೇಕಿತ್ತು ಅಂತನೂ ಕೂಡ ಕಿಡಿಕಾರಿದ್ದಾರೆ. కలెక్టర్ హ్యూమన్ సైకాలజీ ఏంటి, దర్శనానికి పోవాలి, టికెట్లు కావాలి, అందుకు వచ్చి వెయిట్ చేస్తున్నారు, ప్యానిక్ గా ఉంటారు. అర్జెన్సీ వచ్చింది, అనౌన్స్మెంట్ చేయాలి, చేస్తున్నారు. టెక్నాలజీ అడిగిందని చెప్పి టెక్నాలజీ ఉంది, ఒక IVRS అడుగు, ఇస్తారు ఇన్ఫర్మేషన్ అప్పటికి ప్రిపేర్ చేయి, ఇప్పుడు చేస్తామా, జరిగింది కదా సంఘటన. యూ హావ్ టు అండర్స్టాండ్ ఆల్ దీస్ థింగ్స్. జరగకుండా చేసే అడ్మినిస్ట్రేషన్, జరిగినాక చేసేది కాదు. ఈ కౌంటర్స్ లో ఇవ్వడం అనేది ఎవడో పెట్టాడని నువ్వు పెట్టాల్సిన అవసరం లేదు కదా. మీరు వచ్చినందుకు అడ్మినిస్ట్రేషన్ కి పాత రోజు పంపించాం మిమ్మల్ని, అవన్నీ ఫ్రెష్ గా చూడమని చెప్పాను మిమ్మల్ని. ಇವತ್ತು ಚಂದ್ರಬಾಬು ನಾಯ್ಡು ಘಟನೆ ನಡೆದಂಥ ಸ್ಥಳಕ್ಕೆ ಈಗ ಭೇಟಿ ನೀಡಿದರು. ನಿನ್ನೆ ರಾತ್ರಿ ಕೌಂಟರ್ ಓಪನ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಕೌಂಟರ್ಗೆ ಅಂದರೆ ಟಿಕೆಟ್ ತೊಗೊಳೋದಕ್ಕೆ ಅಂತ ಏನು ನಿಂತಿದ್ರು, ವೈಕುಂಠದ ಬಾಗಿಲು ಓಪನ್ ಆಗುತ್ತೆ ಅಂಥೇಳಿ ನಾಳೆ ವೈಕುಂಠ ಏಕಾದಶಿ ಪ್ರಯುಕ್ತ. ಸೊ ಟೋಕನ್ ತೊಗೊಳೋದಕ್ಕೆ ಅಂಥೇಳಿ ಬಂದಿದ್ದಂಥ ಜನ ನೂಕುನುಗ್ಗಲುಂಟಾಗಿ 6 ಜನ ಮೃತಪಟ್ಟಿದ್ರು. ಸೊ ತಿರುಪತಿಯಲ್ಲಿ ಕಾಲ್ತುಳಿತ ಏನು ಸಂಭವಿಸಿತ್ತು, ಮೃತರ ಕುಟುಂಬಕ್ಕೆ ಈಗ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರ ಏನು ಘೋಷಣೆ ಮಾಡಿದೆ. ಆದರೆ ಆಂಧ್ರ ಸರ್ಕಾರದಿಂದ ಈ 25 ಲಕ್ಷ ಏನು ಘೋಷಣೆ ಆಗಿದೆಯಲ್ಲ ಅದು ಸಾಲೋದಿಲ್ಲ ಅಂಥೇಳಿ ಈಗ ಕಾಂಗ್ರೆಸ್ ಆಗ್ರಹವನ್ನು ಮಾಡ್ತಾ ಇದೆ. 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ. ಈಗಾಗಲೇ ಸಿಎಂ ಚಂದ್ರಬಾಬು ನಾಯ್ಡು ಸ್ಥಳಕ್ಕೆ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಜೊತೆಗೆ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ. ಹೇಗೆ ಈ ರೀತಿಯೆಲ್ಲ ಆಯಿತು, 2,000 ಜನಕ್ಕೆ ಮಾತ್ರ ಅವಕಾಶ ಇದ್ದಾಗ ನೀವು ಅದು ಹೆಂಗೆ 2,500 ಜನ ಒಳಗೆ ಬಿಟ್ರಿ, ಗೇಟ್ ಓಪನ್ ಮಾಡುವಾಗ ನೀವು ನಿಗಾ ಇಡಬೇಕಿತ್ತಲ್ವಾ. ಸೊ ಈ ರೀತಿ ಕಾಲ್ತುಳಿತ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂಥದ್ರ ಬಗ್ಗೆ ನಿಗಾ ವಹಿಸಬೇಕಿತ್ತು ನೀವು. ನಿಮ್ಮ ನಿರ್ಲಕ್ಷ್ಯ ಇಲ್ಲಿ, ಈ ನಿಮ್ಮ ಬೇಜವಾಬ್ದಾರಿಯಿಂದಾಗಿ ಈ ಥರದ್ದಾಗಿದೆ ಅಂಥೇಳಿ ಕೂಡ ಸಿಎಂ ಖಡಕ್ಕಾಗಿ ಮಾತಾಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ 25 ಲಕ್ಷ ರೂಪಾಯಿ ಪರಿಹಾರ ತಲಾ ಒಂದೊಂದು ಕುಟುಂಬಕ್ಕೆ, ಯಾರು ಮೃತಪಟ್ಟಿದ್ದಾರೆ ಅವರ ಕುಟುಂಬಗಳಿಗೆ ಘೋಷಣೆ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಈಗ ಕೇಳ್ತಾ ಇರುವಂಥದ್ದು 25 ಲಕ್ಷ ಏನಕ್ಕೂ ಸಾಲೋದಿಲ್ಲ, 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಸರ್ಕಾರದಿಂದ. ಯಾಕಂದರೆ ಇದು ಸರ್ಕಾರದ ನಿರ್ಲಕ್ಷ್ಯ, ಸರಿಯಾಗಿ ವ್ಯವಸ್ಥೆಯನ್ನು ಮಾಡಿಲ್ಲ. ಹಾಗಾಗಿ ಸಂಪೂರ್ಣ ಇದರ ಒಂದು ಹೊರೆಯನ್ನು ಸರ್ಕಾರ ಭರಿಸಬೇಕಾಗತ್ತೆ, ಸಂಪೂರ್ಣ ಇದರ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ ಅಂತ ಕಾಂಗ್ರೆಸ್ ಈಗ ಕಿಡಿಕಾರ್ತಾ ಇದೆ. ಟಿಟಿಡಿಯಿಂದ ಮೃತರ ಕುಟುಂಬಕ್ಕೆ ಈಗ 2 ಲಕ್ಷ ರೂಪಾಯಿ ಪರಿಹಾರ ಕೂಡ ಘೋಷಣೆ ಆಗಿದೆ. ಆಂಧ್ರ ಸರ್ಕಾರ 25 ಲಕ್ಷ, ಅದನ್ನು ಹೊರತುಪಡಿಸಿ ಪ್ರತ್ಯೇಕವಾಗಿ ಟಿಟಿಡಿ ತಿರುಪತಿ ತಿರುಮಲ ಟ್ರಸ್ಟ್ ಏನಿದೆಯಲ್ಲ, ಸೊ ಆ ಟ್ರಸ್ಟಿಂದ ಈಗ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ವಾಪಸ್ ಬರೋ ಸಂದರ್ಭದಲ್ಲಿ ಅಂದರೆ ಅಲಿಪಿರಿಗೆ ಹೋಗಿ ವಾಪಸ್ ಬರುವಾಗ 2 ಲಕ್ಷ ಪರಿಹಾರ ಏನಿರುತ್ತಲ್ಲ, ಸೊ ಅದರಂತೆಯೇ ಈಗ ಮೃತರ ಕುಟುಂಬಕ್ಕೆ ಟಿಟಿಡಿ ಕೂಡ ಈಗ ಪರಿಹಾರವನ್ನು ಘೋಷಿಸಿದೆ. ಸೊ ಈ ಪ್ರಕರಣದಲ್ಲಿ ಟಿಟಿಡಿ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇರುತ್ತೆ. ಸೊ ಅಂದರೆ ಯಾರೇ ಈ ರೀತಿ ಅಲ್ಲಿಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳಾದರೆ ಅದರಲ್ಲಿ ಆ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಸೊ ಅದೇ ಇನ್ಶೂರೆನ್ಸ್ ಅಡಿಯಲ್ಲಿ ಈಗ 2 ಲಕ್ಷ ರೂಪಾಯಿ ಟಿಟಿಡಿ ಕೂಡ ಕೊಡ್ತಾ ಇದೆ. ಯೂಶ್ವಲಿ ಅಲಿಪಿರಿಯಿಂದ ತಿರುಮಲ ದರ್ಶನಕ್ಕೆ ಏನು ಭಕ್ತರು ಹೋಗ್ತಾರಲ್ಲ, ಆ ಟೈಮಲ್ಲಿ ವಾಪಸ್ ಬರೋ ಸಂದರ್ಭದಲ್ಲಿ ಅಥವಾ ಅಲ್ಲಿ ಹೋಗುವಾಗ ಏನಾದರೂ ಸಮಸ್ಯೆಗಳಾದಾಗ, ಏನಾದರೂ ತೊಂದರೆ ಆದಾಗ ಅಂಥ ಟೈಮ್ನಲ್ಲಿ ಇನ್ಶೂರೆನ್ಸ್ ಮಾಡಿಸಿರ್ತಾರೆ. ಸೊ ಹಾಗಾಗಿ ಆ 2 ಲಕ್ಷ ರೂಪಾಯಿ ಪರಿಹಾರವನ್ನು ನಾವು ಕೊಡ್ತೀವಿ ಅಂತ ಟಿಟಿಡಿ ಈಗ ಘೋಷಿಸಿದೆ.